ಓಕೆ, ಇದೀಗ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಂಬೇಡ್ಕರ್ ನಾಮಫಲಕದ ವಿಚಾರವಾಗಿ ಕಿತ್ತಾಟ ಆಗಿದೆ. ಮೊನ್ನೆ ಎಲ್ಲ ಮಂಡ್ಯದಲ್ಲಿ ಹಿಂದೂ ಬಾವುಟಕ್ಕೆ ಸಂಬಂಧಪಟ್ಟಂತೆ, ಹನುಮನ ಭಾಗಧ್ವಜಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟಗಳಾಗಿತ್ತು, ಸಂಘರ್ಷ ತಾರಕಕ್ಕೇರಿತ್ತು. ಬಟ್ ಇಲ್ಲಿ ಮೈಸೂರಿನಲ್ಲಿ ಅಂಬೇಡ್ಕರ್ ನಾಮಫಲಕ ಸಂಬಂಧ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರುವಂತಹ ಘಟನೆ ಇದು. ಎರಡು ಸಮುದಾಯದ ಗುಂಪುಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿವೆ. ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಪಾಪ ಹಲವು ಮನೆಗಳ ಕಿಟಕಿ ಗಾಜುಗಳು, ವಾಹನಗಳೆಲ್ಲವೂ ಜಖಮಾಗಿದೆ. ಕಲ್ಲು ತೂರಾಟದಿಂದ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ ಪಾಪ ತಲೆಗೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಪೊಲೀಸರು. ಅಂಬೇಡ್ಕರ್ ನಾಮಫಲಕಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಘರ್ಷಣೆ, ಹಲವರಿಗೆ ಕಲ್ಲೇಟು ಬಿದ್ದಿದೆ. ಅದರಲ್ಲಿ ಪೊಲೀಸರಿಗೂ ಕೂಡ ಪೆಟ್ಟು ಬಿದ್ದಿರುವಂತದನ್ನ ಗಮನಿಸ್ತಾ ಇದ್ದೀರಿ. ಯಾರೆಲ್ಲ ಗಾಯಾಳುಗಳಾಗಿದ್ದಾರೆ ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸಲಾಗಿದೆ. ಆದ್ರೆ ಕಿಡಿಗೇಡಿಗಳ ಕೃತ್ಯ ನೋಡಿ, ಕೆಲವೊಬ್ರು ಮುಖಕ್ಕೆ ಟವಲ್ ಕಟ್ಕೊಂಡಿದ್ದಾರೆ. ಮನೆ ಮುಂದೆ ಇದ್ದಂತಹ ವೆಹಿಕಲ್ಸ್ ಗಳನ್ನ ಜಖಂಗೊಳಿಸೋದು, ಮನೆಯ ಕಿಟಕಿ ಗಾಜುಗಳನ್ನ ಪುಡಿಗೊಳಿಸೋದು ಇವೆಲ್ಲವೂ ಆಗಿದೆ. ಸದ್ಯ ಪರಿಸ್ಥಿತಿ ತಿಳಿಗೊಳ್ತಾ ಅಂದ್ರೆ ಇಲ್ಲ, ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮೊನ್ನೆ ನೋಡಿದ್ರೆ ಮಂಡ್ಯ, ಇವತ್ತು ನೋಡಿದ್ರೆ ಮೈಸೂರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಮೈಸೂರಿಗೆ ಹೋಗೋಣ ಡೀಟೇಲ್ಸ್ ನ ತಿಳ್ಕೊಳ್ಳೋಕೆ. ಹೆಚ್ಚಿನ ಡೀಟೇಲ್ಸ್ ನ ಗುಡ್ ಮಾರ್ನಿಂಗ್ ಕೆಪಿ ನಾಗರಾಜ್. ಇದೀಗ ಈ ಒಂದು ಗಲಾಟೆಗೆ ಕಾರಣಗಳೇನು, ಪರಿಸ್ಥಿತಿ ಅಷ್ಟೊಂದು ಕಂಟ್ರೋಲ್ ತಪ್ಪೋಕ್ ಕಾರಣ ಏನು? ಪೊಲೀಸರು ಕೂಡ ಪೆಟ್ಟಾಗಿದೆ, ಪೊಲೀಸರಿಗೂ ಕೆಲವರಿಗೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಪ್ರಮುಖವಾಗಿ ಮೈಸೂರು ಜಿಲ್ಲೆ ನಂಜನಗೂಡಿನ ಹಲ್ಲರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕುವಂತಹ ವಿಚಾರದಲ್ಲಿ ಈ ಒಂದು ಗಲಾಟೆಯನ್ನ ನಡೆದಿರುವಂತದ್ದು. ಈ ಬೀದಿಯಲ್ಲಿ ಯಾಕೆ ಹಾಕ್ತೀರಾ, ಆ ಕಡೆ ಹಾಕಿ, ಈ ರೀತಿಯಾಗಿ ಕ್ಷುಲ್ಲಕ ವಿಚಾರದಲ್ಲಿ ನಡೆದಿರುವಂತಹ ಗಲಾಟೆ ಈ ಲೆವೆಲ್ಗೆ ಹೋಗಿ ತಲುಪಿರುವಂತದ್ದು. ಯಾವಾಗ ಏನೋ ಎರಡು ಸಮುದಾಯದ ನಡುವೆ ಇದೊಂದು ಘರ್ಷಣೆಗಳು, ಮಾತುಕತೆಗಳು ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು, ಎರಡೂ ಸಮುದಾಯದ ಕೆಲವು ಕಿಡಿಗೇಡಿಗಳು ಸೇರ್ಕೊಂಡು ಪರಸ್ಪರವಾಗಿ ಕಲ್ಲು ತೂರಾಟ ಮಾಡಿ ಏನು ಆ ಗ್ರಾಮದ ಹಲವು ಮನೆಗಳಿಗೆ ಜಖಮನ್ನ ಮಾಡಿರುವಂತದ್ದು, ಜೊತೆಗೆ ವಾಹನಗಳಿಗೆ ಕೂಡ ಅಲ್ಲಿ ನಾಶವನ್ನ ಮಾಡಿರುವಂತಹದ್ದು. ಜೊತೆಗೆ ಆ ಒಂದು ಸಂದರ್ಭ ವಿಚಾರ ತಿಳಿದು ಸ್ಥಳಕ್ಕೆ ಬಂದಂತಹ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿರುವಂತಹ ಘಟನೆ ನಡೆದಿರುವಂತಹದ್ದು. ಕೆಲವು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯದಿಂದ ಈಗ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಂತಹ ವಾತಾವರಣ ನಿರ್ಮಾಣವಾಗಿದೆ. ಸದ್ಯಕ್ಕೆ ಪೊಲೀಸರು ಸಂಪೂರ್ಣವಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಆಗಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇದು ಅಂಬೇಡ್ಕರ್ ನಾಮಫಲಕಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದೆ. ಕೆಲವು ಕಿಡಿಗೇಡಿಗಳ ಕೃತ್ಯ ಪಾಪ ಇಡೀ ಗ್ರಾಮವನ್ನೇ ಈ ರೀತಿಯಾಗಿ ಕಲ್ಲಿನಲ್ಲಿ ಹೊಡೆಯೋದು, ದೊಣ್ಣೆಗಳಿಂದ ಬೀಸೋದು, ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದೆ.